ಸಿಎಂ ಅವರು ಮೀಟಿಂಗ್ ಕರೆದಿದ್ದಾರೆ ಸರ್ ಶಾಸಕರು. ಅನೇಕ ಶಾಸಕರುಗಳು ಪ್ರತಿನಿತ್ಯ ಬಂದು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ರು. ಅದಕ್ಕೆ ಮುಖ್ಯಮಂತ್ರಿಗಳು ಇಲ್ಲಪ್ಪ ನೀವು ಬಂದು ಇಲ್ಲಿ ನನ್ನನ್ನು ಕಾಯ್ಕೊಂಡು ಇದು ಮಾಡುವ ಸಮಯ ವ್ಯರ್ಥ ಮಾಡ್ಕೊಳ್ಳೋದು ಬೇಡ, ಕ್ಷೇತ್ರಗಳಲ್ಲಿ ಹೋಗಿ ಕೆಲಸ ಮಾಡ್ಕೊಳ್ಳಿ, ನಾವು ಅನೇಕ ಕಾರ್ಯಕ್ರಮಗಳನ್ನೆಲ್ಲ ಕೊಟ್ಟಿದ್ದೇವೆ, ಅದರಿಂದ ನಾನೇ ನಿಮಗೆ ಅವಕಾಶ ಕೊಡ್ತೇನೆ, ನಿಮ್ದು ಏನೇನು ಸಮಸ್ಯೆಗಳಿದೆ ಅದನ್ನೆಲ್ಲ ನಾವು ಮಂತ್ರಿಗಳನ್ನು ಕರಿತೇನೆ, ಮುಖ್ಯವಾದಂಥ ಇಲಾಖೆಗಳನ್ನ ಮಂತ್ರಿಗಳನ್ನು ಕರಿತೇನೆ, ಬಂದು ನಿಮಗೇನು ಕೆಲಸ ಆಗಬೇಕು ಅಥವಾ ನಿಮ್ಮ ಸಮಸ್ಯೆ ಏನಿದೆ ಅದನ್ನು ಚರ್ಚೆ ಮಾಡಿ ಅದನ್ನು ಬಗೆಹರಿಸ್ಕೊಡ್ತೀನಿ ಅಂತ ಹೇಳಿ ನಾಳೆಗೆ ಅಂತ ಇತ್ತು, ಅದು ನಿನ್ನೆ ಅಡ್ಜರ್ನ್ ಆಯ್ತಲ್ಲ, ಹಾಗಾಗಿ ಇವತ್ತೇ ಮಾಡೋಣ ಅಂತೇಳಿ ಕರೆದಿದ್ದಾರೆ. ನಾವೆಲ್ಲರೂ ಕೂಡ ಬೆಳಗ್ಗಿಂದ ಸಾಯಂಕಾಲವರೆಗೂ ಇವತ್ತು ಬ್ಯಾಚ್ ಬೈ ಬ್ಯಾಚು 3 ಜಿಲ್ಲೆ ಅಥವಾ 4 ಜಿಲ್ಲೆ ಆ ಥರ ಏನೋ ಒಂದು ಅರೇಂಜ್ಮೆಂಟ್ ಮಾಡಿದ್ದಾರೆ. ಅವ್ರ ಸಮಸ್ಯೆಗಳನ್ನೆಲ್ಲ ಕೇಳಿ ಉತ್ತರ ಕೊಡ್ತಾರೆ. ಹೌದು, ಕಾಂಗ್ರೆಸ್ MLAಗಳಿಗೆ ಚುನಾವಣೆಗಿನ್ನ ಹೆಚ್ಚಾಗಿ ನಮ್ಮ ಪಕ್ಷ ಒಂದು ಯುನೈಟೆಡ್ ಆಗಿರ್ಬೇಕಲ್ವಾ. ಈಗ ನಾವು ಆಡಳಿತ ಪಕ್ಷ ಆಗಿ ನಾವು ಯುನೈಟೆಡ್ ಆಗಿ ಇಲ್ಲದೆ ಹೋದ್ರೆ ಅವ್ರ ಸಮಸ್ಯೆಗಳನ್ನ ನಾವು ಬಗೆಹರಿಸ್ತಾ ಇದ್ರೆ ಆಡಳಿತ ಪಕ್ಷ ಅಂದಮೇಲೆ ಮಾಡಲೇಬೇಕಲ್ಲ. ಯಾವುದೇ ಆಡಳಿತ ಪಕ್ಷ ಯಾವುದೇ ಸರ್ಕಾರ ಇದ್ದಾಗ ಆಡಳಿತ ಪಕ್ಷಕ್ಕೆ ಅವರು ಒಂದಿಷ್ಟು ಒತ್ತು ಕೊಡ್ತಾರೆ. ಹಾಗಾಗಿ ನಾವು ಕೂಡ ಅದನ್ನೇ ಕೆಲಸ ಮಾಡ್ತೀವಿ. ಸಿಎಂ ಸಿದ್ದರಾಮಯ್ಯ ಇದ್ದಾಗಲೂ ಈ ತರದ್ದು ನಡೆದಿತ್ತು ಸರ್. ಅವಾಗಲೂ ಬಿಜೆಪಿ ಟೀಕೆ ಮಾಡಿದ್ರು, ನಮ್ಮ ಅಹವಾಲು ಕೇಳಲಿಲ್ಲ, ನಮಗೆ ಅನುದಾನ ಕೊಡಲ್ಲ, ಬರೀ ಕಾಂಗ್ರೆಸ್ ಶಾಸಕರನ್ನೇ ಕರೀತಾರೆ ಅಂತ. ಆಡಳಿತ ಪಕ್ಷ ಯಾವಾಗ್ಲೂ ಕೂಡ ಆಡಳಿತ ಪಕ್ಷಕ್ಕೆ ಒಂದು ಎಡ್ಜ್ ಇದ್ದೇ ಇರುತ್ತೆ. ಜನ ಆರಿಸಿದ್ದಾರೆ ಅವ್ರನ್ನ, ಆಡಳಿತ ಪಕ್ಷ ಸರ್ಕಾರ ಅವ್ರದ್ದು ಅಂತೇಳಿ ನಿರೀಕ್ಷೆ ಕೂಡ ಹಂಗೆ ಇರುತ್ತೆ. ನಮ್ಮ ಸರ್ಕಾರ ಬಂದಿದೆ ಸ್ವಾಮಿ, ನಮಗೆ ಕೆಲಸ ಮಾಡಿಕೊಡಿ ಅಂತ ಸಾಮಾನ್ಯವಾಗಿ ಮಾತಾಡ್ತಾರಲ್ಲ, ಹಾಗೆ ಆಡಳಿತ ಪಕ್ಷಕ್ಕೆ ಒಂದಿಷ್ಟು ಹೆಚ್ಚು ಅವಕಾಶಗಳು ಇರ್ತವೆ. ಸರ್, ವಿಶೇಷವಾಗಿ ಸಚಿವರಿಗೆ ಕೆಲವೊಂದಿಷ್ಟು ಜವಾಬ್ದಾರಿ ವಹಿಸ್ತಾರೆ ಅಂತ ಹೇಳಾಗ್ತಿದೆ. ಅಂದ್ರೆ ಈ ಎಲೆಕ್ಷನ್ ಸರ್ಕಾರದ ಯೋಜನೆಗಳನ್ನ ಜನರಿಗೆ ಮುಟ್ಟಿಸೋದಾಗ್ಲಿ, ಇವಾಗ ಎಕ್ಸಾಂಪಲ್ ಭಾರತ್ ಜೋಡೋ, ಅದ ನಂತರ ಮುಂಬರುವ ವರ್ಷಗಳಲ್ಲಿ ಚುನಾವಣೆಗಳು ಬರ್ತಾ ಇದೆ, ಈ ಸ್ಥಳೀಯ ಸಂಸ್ಥೆಗಳು ಚುನಾವಣೆ, ಅವೆಲ್ಲ ಜವಾಬ್ದಾರಿ ಸಚಿವರಿಗೆ ಒಪ್ಪಿಸ್ತಾರೆ. ಎಲ್ಲ ಮಾಡಲೇಬೇಕಲ್ಲ. ನಾವೆಲ್ಲ ಜಿಲ್ಲಾ ಮಂತ್ರಿಗಳು ಅಂತೇಳಿ ಪ್ರತಿ ಜಿಲ್ಲೆಗೂ ಒಬ್ಬರು ಮಂತ್ರಿಗಳನ್ನ ನೇಮಕ ಮಾಡಿದ್ದಾರೆ. ಅವ್ರ ಎರಡೂ ಕೆಲಸ ಮಾಡಬೇಕು. ಒಂದು ಪಕ್ಷದ ಕೆಲಸನೂ ಮಾಡಬೇಕು, ಜೊತೆಗೆ ಅಭಿವೃದ್ಧಿ ಕೆಲಸಗಳು ಸರ್ಕಾರಿ ಕೆಲಸವನ್ನು ಕೂಡ ಮಾಡಬೇಕು. ಅವರಿಗೆ ಅದಕ್ಕೆ ಜವಾಬ್ದಾರಿ ಕೊಡ್ತಾರೆ. ಈಗ ನಾವೆಲ್ಲ ಡಿಸ್ಟ್ರಿಕ್ಟ್ ಮಿನಿಸ್ಟ್ರಿಗಳಾದಾಗ ನಾವು ಹಿಂದೆನೂ ಕೂಡ ಅಷ್ಟೇ, ಆ ಡಿಸ್ಟ್ರಿಕ್ಟಿನಲ್ಲಿ ಬರುವಂಥ ಪಕ್ಷದ ಸಮಸ್ಯೆಗಳನ್ನು ಬಗೆಹರಿಸಬೇಕು ಮತ್ತು ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮಾಡಬೇಕು. ಇದು ಮೊದಲಿಂದ ನಡ್ಕೊಂಬಂದಿರೋದು. ಬಹುಶಃ ಯಾವುದು ಬೇರೆ ಪಕ್ಷದಲ್ಲೂ ಹಾಗೆ ಇರುತ್ತೆ. ನಮ್ಮಲ್ಲಿ ಕಾಂಗ್ರೆಸ್ ಅಲ್ಲಂತೂ ಮೊದಲಿಂದನೂ ಅದೇ ಒಂದು ಇದನ್ನ ಮಾಡ್ಕೊಂಡು ಬಂದಿದ್ದಾರೆ ಸಿಸ್ಟಮ್ ಅಲ್ಲಿ. ಈಗ ಆಗಸ್ಟ್ ಮುಗಿಯಕ್ಕೆ ಬಂದಿದೆ ಸರ್. ಈಗ ಕೇಂದ್ರಕ್ಕೆ ಯಾವಾಗ ಇವತ್ತು ಅದನ್ನು ಚರ್ಚೆ ಮಾಡ್ತೀವಿ. ನಿನ್ನೆ ನಾನು ಒಂದು ಹೇಳಿಕೆ ಕೊಟ್ಟಿದ್ದೇನೆ. ನಾವು ಅವರದ್ದು ಮಾನದಂಡಗಳಿದೆ. 2020 ಅವರೊಂದಷ್ಟು ಗೈಡ್ಲೈನ್ಸ್ ಮಾಡಿದ್ದಾರೆ. ಆ ಗೈಡ್ಲೈನ್ಸಿನ ಒಳಗಡೆ ಬಂದರೆ ಮಾತ್ರ ನಾವು ಡಿಕ್ಲೇರ್ ಮಾಡ್ಬೋದು ಬರಪೀಡಿತ ಪ್ರದೇಶ ಅಂತ ಹೇಳಿ. ಈಗ 102 ಕ್ಷೇತ್ರದಲ್ಲಿ ಆ ರೀತಿ ಬಂದಿದೆ ಗೈಡ್ಲೈನ್ಸಿಗೆ ಸರಿಯಾಗಿ. ಅದನ್ನು ನಾವು ನಾಳೆ ಕ್ಯಾಬಿನೆಟಲ್ಲಿ ಗ್ರೌಂಡ್ ಟ್ರೂತಿಂಗ್ ಅಂತ ಮಾಡಿಸಿದ್ದೀವಿ. ಅದನ್ನು ಅಂದರೆ ವಸ್ತುಸ್ಥಿತಿ ಅಂತ, ಅದನ್ನು ನಾವು ಕ್ಯಾಬಿನೆಟಲ್ಲಿಟ್ಟು ಪ್ರಕಟಣೆ ಮಾಡ್ತೀವಿ. ಪ್ರತಿ ವಾರನೂ ರಿವ್ಯೂ ಮಾಡ್ಕೊಳ್ತೀವಿ. ಸಪೋಸ್ ಯಾವುದೋ ಒಂದು ಈಗ ಬಿಟ್ಟೋಗಿದೆ ಅಂದ್ಕೊಳ್ಳಿ, ನೆಕ್ಸ್ಟ್ ವೀಕ್ ಮತ್ತೆ ರಿವ್ಯೂ ಮಾಡ್ತೀವಿ, ಅದ್ರ ನೆಕ್ಸ್ಟ್ ವೀಕ್ ರಿವ್ಯೂ ಮಾಡ್ತೀವಿ. ಇದು ಆ ಪ್ಯಾರಾಮೀಟರ್ಸಿಗೆ ಬಂದಂಗೆಲ್ಲ ನಾವು ಡಿಕ್ಲೇರ್ ಮಾಡ್ತಾ ಹೋಗ್ತೀವಿ. ಎಂಡ್ ಆಫ್ ದಿ ಮಂತ್, ಈ ತಿಂಗಳ ಕೊನೆಯಲ್ಲಿ ಮೆಮೊರಾಂಡಮ್ ಅನ್ನು ಸಬ್ಮಿಟ್ ಮಾಡ್ತೀವಿ ಕೇಂದ್ರಕ್ಕೆ. ಸಂಬಂಧಪಟ್ಟಂತೆ ಸಿಬಿಐ ನೋಟ್ ಸಿಕ್ಕಿದೆ ಸರ್, CS ಬರ್ತಿದ್ರು. ಆವಾಗ ಕುಮಾರಸ್ವಾಮಿ ಒಂದಿಷ್ಟು ಜನ ಫೇಕ್ FIR ಹಾಕಿ ಈತ ಟೆಲಿಫೋನ್ ಕದ್ದಾಲಿಕೆ ಮಾಡಿದ್ರು ಅಂತೇಳಿ ಅದು ನೋಟಲ್ಲಿ ಇದೆ ಸರ್. OR TV ಬಗ್ಗೆ ಸುದ್ದಿ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಈಗ ನಾನು ಹೋಮ್ ಮಿನಿಸ್ಟರ್ ಇಲ್ವಲ್ಲ, ಹಾಗಾಗಿ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಕುಮಾರಸ್ವಾಮಿ ವಿರುದ್ಧ ಆರೋಪ ಬಂದಿದೆ ಸರ್. ಇವತ್ತು ಅನೂರ್ ಕೇಸ್ ಸಂಬಂಧಪಟ್ಟಂತೆ CID ಒಪ್ಪಿಸಿದ್ದಾರೆ ಸರ್ ಕೇಸ್ ಅಲ್ಲ. ಅದು ರೆಗ್ಯುಲರ್ ಆಗಿ ನಾವು ಇಂಥದ್ದು ಘಟನೆಗಳಾದಾಗ ನಮಗೆ ಸರ್ಕಾರಕ್ಕೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಅನುಮಾನಗಳು, ಡೌಟ್ಗಳು ಬಂದಾಗ ಅದನ್ನು CID ಕೊಡ್ತೇವೆ. ಅದೇ ರೀತಿಯಲ್ಲಿ ಮಾಡಿದ್ದಾರೆ. ಅದರಲ್ಲೇನು ಹೊಸದೇನಿಲ್ಲ.